ಹಲೋ ಹಾಯ್ ಸ್ನೇಹಿತರೆ, ಇದು ಕುಳಗೇರಿ ಕ್ರಾಸ್ ಬಸ್ ಸ್ಟ್ಯಾಂಡು. ನೋಡಿ, ಬಸ್ ಸ್ಟ್ಯಾಂಡು ಚಿಕ್ಕದಾಗಿದೆ. ಇಷ್ಟು ಬಸ್ಗಳನ್ನು ಅಲ್ಲಿ ಕರ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ನಿಲ್ತಾರೆ. ಇಲ್ಲಿ ಎಲ್ಲ ಹೊರಗಡೆಗೆ ಟ್ರಾಫಿಕ್ ಜಾಮು 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 ಜಾಮು. ಬಂದ ಬಸ್ಸುಗಳು ಹಾಗೆ ಸೀದಾ ಹೋದರೆ ಬಸ್ ಸ್ಟ್ಯಾಂಡು ಟ್ರಾಫಿಕ್ ಆಗೋದಲ್ಲ. ನೋಡಿ, ಎಲ್ಲ ಜಾಮ್, ಫುಲ್ ಜಾಮ್, ಗಾಡಿಗಳೆಲ್ಲ ಜಾಮು. ಇಷ್ಟು ಯಾವಾಗಲೂ ಇದ್ದೇ ಇರ್ತದೆ ಈ ಥರ ಬಸ್ನಲ್ಲಿ. ಬಸ್ ಸ್ಟ್ಯಾಂಡು ಈ ಥರ ಯಾವಾಗಲೂ ಗಿಜಿ 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 ಅಂತ ಇರ್ತದೆ. ಬಂದ ಬಸ್ಸುಗಳು ಸೀದಾ ಹೋಗೋದಿಲ್ಲ. ಅಲ್ಲಿ ಚಹಾ ಕುಡಿಲಿಕ್ಕೆ ಅಂತೇಳಿ ಅರ್ಧ ಗಂಟೆ 1 ಗಂಟೆ ನಿಲ್ಲಿಸ್ಕೊಂಡು ನಿಲ್ತಾರೆ ಬಸ್ ಸ್ಟ್ಯಾಂಡಲ್ಲಿ. ಈಗ ಬಸ್ಸು ಸಿಕ್ಕಾಪಟ್ಟೆ ಬಸ್ಸುಗಳಾಗಿದ್ದಾವೆ. ಹಾಗಾಗಿ ಈ ಬಸ್ ಸ್ಟ್ಯಾಂಡ್ ಯಾವಾಗಲೂ ಈ ಥರ ಟ್ರಾಫಿಕ್ ಜಾಮ್ ಆಗೇ ಆಗ್ತದೆ. ಹೀಗಾದರೆ ಸಾರ್ವಜನಿಕರಿಗೆ ಎಷ್ಟು ಉಪದ್ರ ಇದೆ. ಯಾವಾಗಲೂ ಈ ಥರ ಟ್ರಾಫಿಕ್ ಜಾಮು ಜಾಮು ಜಾಮು. ನೋಡಿ, ಈಗ ಒಳಗಿಂದ ಒಂದು ಬಸ್ ಹೋಯ್ತು, ಈಗ ಟ್ರಾಫಿಕ್ ಫುಲ್ ಆಯಿತು. ಈಗ ಲಾರಿಗಳೆಲ್ಲ ಹೋಗ್ತಾ ಇದ್ದಾವೆ. ನೋಡಿ, ಲಾರಿಗಳೆಲ್ಲ ಹೋಗ್ತಾ ಇದ್ದಾವೆ. ಈ ಥರ ಟ್ರಾಫಿಕ್ ಜಾಮು ಜಾಮು ಜಾಮು, ಯಾವಾಗಲೂ ಟ್ರಾಫಿಕ್ ಜಾಮ್ ಇದೆ. ಏನು ಮಾಡ್ತಾರೆ ಹೇಳಿ? ಈ ಥರ ಬಸ್ ಸ್ಟ್ಯಾಂಡ್ಗಳಲ್ಲಿ ಈ ಥರ ನೋಡಿ ಹೇಗೆ ನಿಂತಿದ್ದಾವೆ. ನೋಡಿ, ಅಷ್ಟು ಬಸ್ ಸ್ಟ್ಯಾಂಡಲ್ಲಿ 6-7 ಬಸ್ಸುಗಳನ್ನು ನಿಲ್ಲಿಸಿಬಿಡ್ತಾರೆ. ಆಚೆಯಿಂದ ಬಸ್ ಬಂದು ಈಚಿಂದ ಬಸ್ ಬಂದರೆ ಅಲ್ಲಿಗೆ ಟ್ರಾಫಿಕ್ಕು, ರೋಡಲ್ಲಿ ತೊಗೊಂಡ್ಬಿಡ್ತಾವೆ. ರೋಡ್ ಬ್ಲಾಕ್ ಆಗ್ತಂದ್ರೆ ಆ ಕಡೆ ಗಾಡಿ ಹೋಗೋಂಗಿಲ್ಲ, ಈ ಕಡೆ ಗಾಡಿ ಹೋಗೋಂಗಿಲ್ಲ. ಈ ಥರ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಟ್ರಾಫಿಕ್ಕು ಟ್ರಾಫಿಕ್ಕು ಟ್ರಾಫಿಕ್ಕು, ರೋಡ್ ಟ್ರಾಫಿಕ್ ಅಂದರೆ ಟ್ರಾಫಿಕ್, ಫುಲ್ಲು ಟ್ರಾಫಿಕ್. ಏನು ಮಾಡ್ತಾರೆ ಹೇಳಿ? ನೋಡಿ, ಈ ಥರ ರೋಡು ಬ್ಲಾಕ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಇಲ್ಲ, ಆಚೆಯಿಂದ ಬಸ್ ಒಂದು ಈಚೆಯಿಂದ ಬಸ್ ಒಂದು ಬಂದರೆ ರೋಡಿಗೆ ನಿಲ್ತಾವೆ ಬಾಕಿ ಬಸ್ಗಳು. ರೋಡು ಟ್ರಾಫಿಕ್ ಆಗಿಬಿಡ್ತೈತೆ. ಹಾಗೆ ಯಾರು ಹೇಳಿದ್ರು ಕೇಳಿದ್ರು ಯಾವುದಿಲ್ಲ. ನೋಡಿ, ಎಳ್ನೀರು ಮಾಡ್ತಾ ಇದ್ದಾರೆ. ಬೇಸಿಗೆ ದಿನಕ್ಕೆ ಎಳ್ನೀರು ಭಾಳ ಮನುಷ್ಯನಿಗೆ ಆರೋಗ್ಯಕರ ಎಳ್ನೀರಲ್ವ. ಹಾಗಾಗಿ ಎಳ್ನೀರು ವ್ಯಾಪಾರ ಈಗ ಹೈಫೈ ಇದೆ. ಎಳ್ನೀರಿಗೆ ತುಂಬ ಸಿಕ್ಕಾಪಟ್ಟೆ ರೇಟ್ ಇದೆ. ಈ ಬೇಸಿಗೆಯಲ್ಲಿ ಎಲ್ಲರೂ ತಂಪಾಗಿ ಕೂಲಾಗಿ ಎಳ್ನೀರು ಕುಡೀರಿ, ಆರೋಗ್ಯಕ್ಕೆ ಒಳ್ಳೆಯದು. ಯಾವುದೋ ಜ್ಯೂಸು ಗೀಸು ಎಲ್ಲ ಕುಡಿಯೋಕ್ಕೆ ಹೋಗಬೇಡಿ, ಎಲ್ಲ ಆರೋಗ್ಯ ಹಾಳು ಮಾಡ್ಕೋಬೇಡಿ. ಜ್ಯೂಸುಗಳಲ್ಲೆಲ್ಲ ಕೆಮಿಕಲ್ಸ್ ಹಾಕಿ ವರ್ಷಗಂಟಲೆ ಸ್ಟಾಕ್ ಇದ್ದಿದ್ದ ಜ್ಯೂಸುಗಳನ್ನು ಕೊಡ್ತಾರೆ ನಮ್ಗೆ ಅಂಗಡಿಯಲ್ಲಿ. ಯಾರು ಜ್ಯೂಸುಗಳನ್ನು ಕುಡಿಬೇಡ್ರಿ, ಆರೋಗ್ಯ ಹಾಳಾಗ್ತದೆ. ಎಳ್ನೀರು ಕುಡೀರಿ. 10 ರೂಪಾಯಿ 5 ರೂಪಾಯಿ ಸಿಕ್ಕರೆ ಅವರಿಗೆ ವ್ಯಾಪಾರಕ್ಕೆ ಪಾಪ ಬಡವರು ಬದುಕ್ತಾರೆ. ಇಂಥ ದೊಡ್ಡ ಫ್ಯಾಕ್ಟ್ರಿಗಳು ಇಟ್ಕೊಂಡು ಕೆಮಿಕಲ್ಸ್ ಹಾಕಿ ಬಡವರು ಆರೋಗ್ಯ ಹಾಳು ಮಾಡ್ಕೊಳ್ಳೋರಿಗೆ ಲಾಭ ಮಾಡೋದಕ್ಕಿಂತ ಇಂಥವ್ರಿಗೆ ಒಂದು 10 ರೂಪಾಯಿ ಲಾಭ ಮಾಡಿ. ಒಂದು 10 ರೂಪಾಯಿ ಇಂಥವ್ರಿಗೆ ಲಾಭ ಆಗಲಿ. ಏನು ಮಾಡೋದು? ನೋಡಿ ಸ್ನೇಹಿತರೆ, ಮತ್ತೆ ಬಸ್ ಸ್ಟ್ಯಾಂಡ್ ತುಂಬಿ ಆಚೆಯಿಂದ ಒಂದು ಬಂತು, ಈಚೆಯಿಂದ ಒಂದು ಬಂತು. ಇನ್ನು ಬಾಕಿ ಬಂದು ಬಸ್ಸುಗಳೆಲ್ಲ ರೋಡಿಗೆ ನಿಲ್ತಾವೆ. ಮತ್ತೆ ಟ್ರಾಫಿಕ್ ಜಾಮು ಜಾಮು ಜಾಮು, ಮತ್ತೆ ಟ್ರಾಫಿಕ್ ಜಾಮು. ಫುಲ್ಲು ಟ್ರಾಫಿಕ್ ಜಾಮು ಜಾಮು ಜಾಮು. ಈ ಥರ ಟ್ರಾಫಿಕ್ ಜಾಮ್ ಆಗಿಬಿಡ್ತದೆ ಬಸ್ ಸ್ಟ್ಯಾಂಡಲ್ಲಿ. ಈ ಬಂದ ಬಸ್ಸುಗಳು ಸೀದಾ ಜನ ಹತ್ತಿಸ್ಕೊಂಡು ಸೀದಾ ಹೋದರೆ ಟ್ರಾಫಿಕ್ ಆಗೋದಿಲ್ಲ, ರೋಡ್ ಬ್ಲಾಕ್ ಆಗೋದಿಲ್ಲ. ಆದರೆ ಒಂದು 7-8 ಬಸ್ಸುಗಳನ್ನು ಅಲ್ಲಿ ತರ್ಕೊಂಡು ಅರ್ಧ ಗಂಟೆ 1 ಗಂಟೆ ತರ್ಕೊಂಡು ನಿಂತ್ಕೊಳ್ತಾರಲ್ಲ ಇವರು. ಹಾಗಾಗಿ ಟ್ರಾಫಿಕ್ ಜಾಮು, ಫುಲ್ಲು ರೋಡ್ ಬ್ಲಾಕ್ ಆಗಿಬಿಡ್ತದೆ.